ಹಾಯ್ ಎಲ್ರಿಗೂ ನಮಸ್ಕಾರ. ಮಮತಾ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮುಖದಲ್ಲಿ ಬಿಂಗೆಲ್ಲ ಹಿಡಿದಿರುತ್ತಲ್ಲ ಅಂಥವರಿಗೆ ವಿಡಿಯೋ ಮಾಡ್ತಾ ಇರೋದು. ಮತ್ತು ಮುಖದಲ್ಲಿ ಮೊಡವೆಗಳು ತುಂಬ ಇದ್ದಿರುತ್ತಲ್ಲ ಅಂಥವ್ರಿಗೆ ಕಲೆಯೆಲ್ಲ ಬಿದ್ದಿರುತ್ತೆ. ಹಾಗೆ ಅಲರ್ಜಿ ಸಮಸ್ಯೆ ಇರುತ್ತೆ. ಆ ಒಂದು ಸಮಸ್ಯೆ ಇದ್ದವರಿಗೆ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಯೂಸ್ಫುಲ್ ಆಗಿದೆ ಆಯಿತಾ. ನಾನು ಆಲ್ರೆಡಿ ಇದು ವಿಡಿಯೋ ಮಾಡಿದ್ದೆ, ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೆ. ಅದು ಡಿಲೀಟ್ ಆಯಿತು, ನನ್ನ ಚಾನಲ್ನ ಡಿಲೀಟ್ ಆಯಿತು. ಅದು ಯಾಕೆ ಡಿಲೀಟ್ ಆಯಿತು ಅಂತ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಆಯಿತಾ. ನಾನು ಹೇಳಿದ್ದೀನಿ ನೋಡಿ. ಓಕೆ, ನಾನು ಮತ್ತೆ ರಿಪೀಟ್ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ಯೂಸ್ಫುಲ್ ವಿಡಿಯೋ ಇದು. ನನಗೂ ತುಂಬಾ ಹೆಲ್ಪ್ ಆಗಿದೆ. ನಾನು ರಿಪೀಟಾಗಿ ಇದನ್ನು ವಿಡಿಯೋ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದೊಂದು ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕನ್ನು ಹೇಗೆ ಮಾಡೋದು ಮತ್ತು ಎಷ್ಟು ನಿಮಿಷದ ತನಕ ಮುಖದಲ್ಲಿ ಇಟ್ಕೋಬೇಕು ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ಫಸ್ಟಿಂದ ನೀವು ಲಾಸ್ಟ್ ತನಕನೂ ಕ್ಲಿಯರಾಗಿ ನೋಡಬೇಕಾಯ್ತಾ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಸ್ಟಾರ್ಟ್ ಮಾಡಬೇಕು ಮೊದಲು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರೆ, ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ವಿಸಿಟ್ ಮಾಡಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಒಂದು ಅರಿಶಿಣದ ಕೊಂಬನ್ನು ತೊಗೋಬೇಕು. ಅದನ್ನು ಗಂಧದ ಕಲ್ಲ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ತೇದಬೇಕು. ಆ ಗಂಧದ ಕಲ್ಲ ಮೇಲೆ ಅದರಿಂದ ಅರಿಶಿಣವನ್ನು ತೆಗಿಬೇಕಾಯ್ತಾ. ನೆಕ್ಸ್ಟು ನಮ್ಗೆ ಎಷ್ಟು ಬೇಕಷ್ಟು ಅರಿಶಿಣ ತೊಗೋಬೇಕು. ನೆಕ್ಸ್ಟು ಇದನ್ನು ಒಂದು ಸೌಟಲ್ಲಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಬೇಕು. ಜಾಸ್ತಿ ಬ್ಲ್ಯಾಕ್ ಕಲರ್ ಆಗಬಾರ್ದು. ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಕುದಿಸಿದ್ರೆ ಸಾಕು ಆಯಿತಾ. ಇವಾಗ ನೋಡಿ ರೆಡಿಯಾಗಿದೆ. ಇದು ಹಾಗೆ ತೊಗೊಬಂದೆ. ಇದನ್ನೇ ನಾನು ಈಗ ಅಪ್ಲೈ ಮಾಡ್ಕೊತೀನಿ. ನಾನು ಅವಾಗ ಹೇಳ್ದಂಗೆ ಬಿಂಗಿನ ಒಂದು ಸಮಸ್ಯೆ ಎಲ್ಲ ತುಂಬ ಜನರಲ್ಲಿ, ಬಿಂಗು ಮತ್ತು ಮೊಡವೆಗಳ ಕಲೆ ಅದು ತುಂಬ ಜನರಿಗೆ ಅದು ಕಾಡ್ತಾ ಇದೆ. ಮತ್ತು ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳ ಸಮಸ್ಯೆ ಇದು ತುಂಬ ಜನರಲ್ಲಂತೂ ಇದು ಸಮಸ್ಯೆ ಇದ್ದೇ ಇದೆ ಆಯಿತಾ. ಇದನ್ನು ಈ ಒಂದು ಟರ್ಮರಿಕ್ ಫೇಸ್ ಪ್ಯಾಕ್ ತುಂಬಾ ಯೂಸ್ಫುಲ್ ಆಗಿದೆ. ಬಿಂಗ್ ಹಿಡಿದಿರೋದನ್ನು ಕ್ಲಿಯರ್ ಮಾಡುತ್ತೆ ಇದು. ಅಂಥವರಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಮೊಡವೆಗಳ ಕಲೆ, ಎಷ್ಟೋ ವರ್ಷದಿಂದ ಮೊಡವೆ ಇದ್ದವ್ರಿಗೆ ಅದರ ಕಲೆ ಎಲ್ಲ ಹೋಗೋಕ್ಕಾಗೋದಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಹೋಗೋದಿಲ್ಲ. ಆ ಥರ ಒಂದು ಇದ್ದಿದ್ದರೆ ಇದನ್ನು ಈ ಒಂದು ಟರ್ಮರಿಕ್ ಫೇಸ್ ಪ್ಯಾಕ್ನ ಮಾಡಿಕೊಡಿ ನೀವು. ನಿಮಗೆ ಟರ್ಮರಿಕ್ ಇದರಲ್ಲಿ ನಾನು ಯಾವುದೂ ಒಂದು ಟರ್ಮರಿಕ್ ಪುಡಿನ ಯೂಸ್ ಮಾಡಿಲ್ಲ. ಒಂದು ಅರಿಶಿಣದ ಕೊಂಬಲ್ಲೇ ನಾನು ತೋರಿಸಿದ್ನಲ್ಲ ಆವಾಗ, ಅರಿಶಿಣದ ಕೊಂಬನ್ನು ತೆಗೆದ್ಬಿಟ್ಟು ಗಂಧದ ಕಲ್ಲ ಮೇಲೆ ತೆಗೆದ್ಬಿಟ್ಟು ಒಂದು ಅರಿಶಿಣನ ತೊಗೊಂಡಿದ್ದೆ. ಈಗ ಏನಾಗಿದೆ ಅಂದರೆ ಅರಿಶಿಣ ನಾವು ಯಾವುದೇ ಒಂದು ಅರಿಶಿಣ ತೊಗೋಬೇಕಿದ್ರೂ ತೊಗೋಬೇಕಾಯ್ತಾ. ನ್ಯಾಚುರಲ್ ಆಗಿದ್ದರೆ ಮಾತ್ರ ಈ ಥರ ಫೇಸ್ ಪ್ಯಾಕ್ ಮಾಡ್ಕೋಬೇಕು, ಇಲ್ಲಾದರೆ ಸುಮ್ಮನೆ ಆರಿಸಿ ತೊಗೋಬಾರ್ದಾಯ್ತಾ. ನಾನು ಈ ಒಂದು ಫೇಸ್ ಪ್ಯಾಕ್ ಹೇಗೆ ಮಾಡಿದೆ ನೀವು ಅದೇ ಥರ ಮಾಡಬೇಕಾಗತ್ತೆ. ಯಾವುದೇ ಒಂದು ಪುಡಿ ಯೂಸ್ ಮಾಡುವಾಗಿಲ್ಲ. ಅದೇ ನಿಮ್ಗೆ ಗೊತ್ತಿರುವ ಹಾಗೆ ಬೆಳೆದಿರೋದು, ಮನೇಲೇ ಬೆಳೆದಿದ್ದು ಅದರ ಪುಡಿ ಆಗಿದ್ದರೆ ಓಕೆ, ಏನೂ ತೊಂದರೆ ಇಲ್ಲ. ಅದು ನೀವು ಶಾಪ್ಗಳಲ್ಲಿ ಪರ್ಚೇಸ್ ಮಾಡಿ ಈ ಥರ ಎಲ್ಲ ಮಾಡಬೇಡಿ. ಇದು ನ್ಯಾಚುರಲ್ ಆಗಿರಬೇಕು ಈ ಫೇಸ್ ಪ್ಯಾಕ್ ಮಾಡೋಕ್ಕೆ. ಒಂದು ಬಿಂಗ್ ಹಿಡಿದ್ಬಿಟ್ಟೆ ನಾವು ಈ ಥರ ಒಂದು ಫೇಸ್ ಪ್ಯಾಕ್ ಮಾಡ್ಕೋಬೇಕು ಆ ಥರ ಏನಿಲ್ಲ. ಅಥವಾ ಮೊಡವೆ ಇದ್ದೇ ಈ ಥರ ಫೇಸ್ ಪ್ಯಾಕ್ ಮಾಡಬೇಕು ಹಾಗೇನೂ ಇಲ್ಲ ಆಯಿತಾ. ಏನು ಪ್ರಾಬ್ಲಮ್ ಇದ್ದೇ ಈ ಫೇಸ್ ಪ್ಯಾಕ್ ಮಾಡಬೇಕು ಅನ್ನೋದು ಏನಿಲ್ಲ. ಹಾಗೆ ಈ ಸ್ಕಿನ್ ಚೆನ್ನಾಗಿದ್ದು ಈ ಫೇಸ್ ಪ್ಯಾಕ್ ಮಾಡ್ಬೋದು. ಸ್ಕಿನ್ನಲ್ಲಿ ಒಂದು ಗ್ಲೋನೆಸ್ ಬರುತ್ತೆ ಈ ಒಂದು ಫೇಸ್ ಪ್ಯಾಕಿಂದ. ಇದು ಜಾಸ್ತಿ ಕೆಲಸ ಮಾಡೋದಂದರೆ ಬಿಂಗ್ ಹಿಡಿದಿರುವಂಥ ಒಂದು ಮುಖಕ್ಕೆ, ಮತ್ತು ಮೊಡವೆಗಳು ಜಾಸ್ತಿ ಇದ್ದರೆ, ಮೊಡವೆಗಳ ಕಲೆಗಳಿದ್ದರೆ ಅಂಥ ಒಂದು ಮುಖಕ್ಕೆ ತುಂಬಾ ಇದು ಕೆಲಸ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕು. ಕೊಂಬಲ್ಲಿ ನಾನು ತೆಗೆದ್ನಲ್ಲ ಆವಾಗ ಗಂಧದ ಕಲ್ಲ ಮೇಲೆ, ಅದನ್ನು ನೀವು ಎಷ್ಟು ಬೇಕಾದರೂ ತೊಗೋಬೋದು ತೆಗೆದ್ಬಿಟ್ಟಾಯ್ತಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು ತಗೊಂಡಷ್ಟೇ ತೊಗೋಬೇಕು ಅನ್ನೋದೇನಿಲ್ಲ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೂ ಏನೂ ತೊಂದರೆ ಇಲ್ಲ. ಅದಕ್ಕೆ ಸ್ವಲ್ಪ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ನೀವು ಕುದಿಸ್ಕೋಬೇಕಾಗತ್ತೆ ಆಯಿತಾ. ಈ ಒಂದು ಫೇಸ್ ಪ್ಯಾಕನ್ನು ಮುಖದಲ್ಲಿ ಬಿಂಗಿನ ಒಂದು ಸಮಸ್ಯೆ ಇದ್ದರೆ, ಮತ್ತು ಮೊಡವೆಗಳ ಸಮಸ್ಯೆ, ಮತ್ತು ಮೊಡವೆಗಳ ಕಲೆಗಳ ಸಮಸ್ಯೆ, ಮತ್ತು ಅಲರ್ಜಿ ಸಮಸ್ಯೆಯಲ್ಲಿ ಇದ್ದರೆ ಒಂದು ವೀಕಲ್ಲಿ 2 ಟೈಮ್ಸ್ ಮಾಡ್ಕೋಬೇಕಾಗತ್ತೆ. ಇನ್ ಕೇಸ್ ಯಾವುದೂ ಇಲ್ಲ, ಹೀಗೆ ನಮ್ಮ ಮುಖ ಕ್ಲೀನ್ ಆಗಿದೆ ಅನ್ನೋ ಹಾಗಿದ್ದರೆ ಒಂದು 15 ಡೇಸ್ಗೆ ಒಂದು ಸಲ ಮಾಡ್ಕೊಳ್ಳಿ ಈ ಫೇಸ್ ಪ್ಯಾಕನ್ನು. ಮತ್ತು ಈ ಒಂದು ಮುಖಕ್ಕೆ ಅಪ್ಲೈ ಮಾಡಿದ್ಮೇಲೆ 20 ಮಿನಿಟ್ಸ್ ಬಿಡಿ ಆಯಿತಾ. ಮುಖ ಒಂಥರ ಗ್ಲೋ ಅನಿಸ್ತು. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ನಾನು ಇದು ವಾಪಸ್ ರಿಪೀಟ್ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮಗೋಸ್ಕರ. ನಿಮಗೆ ಹೆಲ್ಪ್ ಆದರೆ ತುಂಬಾ ಖುಷಿ. ಓಕೆ, ನನ್ನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್.